ನಮಸ್ತೆ. ಇವತ್ತು ನಾನು ಮೇಕೆ ತಲೆಕಾಲು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಅದಕ್ಕೆ ನಮಗೆ ಬೇಕಾಗಿರೋ ಐಟಮ್ಸು: ಬೆಳ್ಳುಳ್ಳಿ 1-2 ಗೆಡ್ಡೆ, ಈರುಳ್ಳಿ 2, 1 ಟೊಮೆಟೊ, ಒಂದು 15 ಮೆಣಸಿನ್ಕಾಯಿ, ಕಾಯಿ ಸ್ವಲ್ಪ, ಚಕ್ಕೆ ಲವಂಗ, ಪುದೀನ, ಕೊತ್ತಂಬರಿ, ಶುಂಠಿ ಇಷ್ಟು ರೆಡಿ ಮಾಡಿಟ್ಕೋಬೇಕು. ಫಸ್ಟು ಎಣ್ಣೆ ಕಾಯ್ದಿರೋ ಬಾಣಲಿಗೆ ಈರುಳ್ಳಿ ನಾವು ಏನೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವೋ ಆ ಎಲ್ಲ ಐಟಮ್ಸು ಹಾಕಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಶುಂಠಿ, ಚಕ್ಕೆ ಲವಂಗ ಎಲ್ಲ ಹಾಕಿ ಬಾಡಿಸ್ಕೋಬೇಕು ಸ್ವಲ್ಪ ಹೊತ್ತು. ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಕಾಯಿ ಹಾಕ್ತಾಯಿದ್ದೀನಿ. ಕಾಯಿ ಎಣ್ಣೆಗೆ ಫ್ರೈ ಮಾಡಿದ್ರೆ ಅಡುಗೆ ಬೇಗ ಸಿಡಲ್ಲ. ಕಡಲೆ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿ, ಪುದೀನ ಹಾಕಿ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು. ಸಾಫ್ಟ್ ಆದಮೇಲೆ ಆಫ್ ಮಾಡಿ. ಇವಾಗ ನಾನು ಮೊದಲೇ ಕಾಳುಗಳನ್ನ 3 ವಿಷಲ್ ಕೂಗಿಸಿ ಇಟ್ಕೊಂಡಿದ್ದೆ. ಇವಾಗ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ 3 ಸ್ಪೂನ್ ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ. 3 ಸ್ಪೂನ್ಸು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಅದನ್ನು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಆಯಿತು. ಈಗ ಮಸಾಲೆ ರುಬ್ಕೊಳ್ಳೋಣ, ಗ್ರೈಂಡ್ ಮಾಡೋಣ. ಅಷ್ಟರಲ್ಲಿ ನಾನು ಆಲ್ರೆಡಿ ತಲೆ ಏನು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ವಲ್ಲ ಅದನ್ನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಂದು ಸೈಡು. ಈ ರುಬ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಗಸಗಸೆ ಒಂದು ಆ್ಯಡ್ ಮಾಡಬೇಕು. ಗಸಗಸೆ ಆ್ಯಡ್ ಮಾಡೋಣ. 1 ಸ್ಪೂನ್ ಗಸಗಸೆ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಆಲ್ರೆಡಿ ಒಗ್ಗರಣೆ ಆಗಿರೋದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಲಿಡ್ಡು ಉಲ್ಟಾ ಮಾಡಿ ಇಡಬೇಕು, ಕೈ ಹಾಕಿ. ಇಂಬ್ರಿದೆ. ಈಗ ಬೇಯಿಸಿಟ್ಕೊಂಡಿರೋ ಕಾಳುಗಳನ್ನ ಹಾಕೊಳ್ಳೋಣ. ಇವಾಗ ಮಸಾಲೆ ಹಾಕ್ಕೊಳ್ಳೋಣ. ರುಬ್ಬಿರೋ ಮಸಾಲೆ ಎಲ್ಲ ಕಂಪ್ಲೀಟ್ ಹಾಕೋಬೇಕು. ಹಾಕ್ಕೊಂಡಾದ್ಮೇಲೆ ಅದೇ ಜಾರ್ಗೆ ನೀರು ಹಾಕ್ಕೊಂಡು ಕ್ಲೀನಾಗಿ ಉಳಿದಿರೋ ಮಸಾಲೆನೆಲ್ಲ ನೀರು ಹಾಕಿ ಶೇಕ್ ಮಾಡಿ ತಿರ್ಗಾ ಮಸಾಲೆನ ಎಷ್ಟು ನೀರು ಬೇಕೋ ನಾವು ಆ ಪ್ರಮಾಣಕ್ಕೆ ಹಾಕೋಬೇಕು. ಅಲ್ಲಿ ನೀರು ಹಾಕೊಳ್ಳೋಣ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಹಾಗೆ ಮಾಡ್ಕೊಬೋದು. ಒಂದು ರೌಂಡ್ ಚೆನ್ನಾಗಿ ಕೈ ಆಡಬೇಕು. ಮಸಾಲೆ ನೀರು ಎಲ್ಲ ಹೊಂದ್ಕೋಬೇಕು. ಅದಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕೊಬ್ಬಿದೆ, ಕೊಬ್ಬು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಬರ್ಸ್ಕೋಬೇಕು. ವಿಷಲ್ ಆದಮೇಲೆ ಲಿಡ್ ಓಪನ್ ಮಾಡಿ. ಸಾಂಬಾರು ಕುದೀತಾ ಇದೆ. ನೆಕ್ಸ್ಟು ಇನ್ನೊಂದು ನಾನು ಕೈ ಆಡಿ ಸ್ವಲ್ಪ ಕುದಿಸ್ತೀನಿ. ಫೈನಲಿ ಸಾಂಬಾರು ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ನಮಸ್ತೆ, ಬಾಯ್ ಬಾಯ್.